ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರು ಮನೆಯೊಳಗೂ ಮಾಡುವಂತಹ ಮುಟ್ಗಿ ರೊಟ್ಟಿ ಮಾಡಿ ತೋರಿಸ್ತಾನೆ ನೋಡಿರಿ. ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನೋಂಥದ್ದು ಇದು. ಹೆಂಗೆ ಮಾಡೋದು ತೋರಿಸ್ತಾನೆ. ಒಂದು ಪಾತ್ರೆ ಒಳಗೆ 1-2 ಲೋಟ ನೀರಿಟ್ಟು, ನೀರು ಎಸರು ಬರಬೇಕು, ತಟಗೆ ಉಪ್ಪು ಹಾಕಬೇಕು. ಎಸರು ಬಂದಾಗ ಹಿಂಗೆ ಹಿಟ್ಟು ಹಾಕಿ ಗರಗರ ಸಣ್ಣ ಉರಿ ಇಟ್ಕೊಂಡು ಗರಗರ ಗರಗರ ತಿರುವಿ ಮೇಲೆ ಪ್ಲೇಟ್ ಮುಚ್ಚಿ 1-2 ಸೆಕೆಂಡ್ ಬೇಯಿಸ್ಕೋಬೇಕ್ರಿ. ಅದನ್ನ 1-2 ನಿಮಿಷ ಬೇಯಿಸ್ಕೋಬೇಕು. ಸಣ್ಣ ಉರಿ ಇಟ್ಟು ಈ ಥರ ಗರಗರ ಹಿಟ್ಟು ತಿರುವಿ ಅದು ಎಷ್ಟು ಹಿಡಿತೈತೆ ನೋಡ್ರಿ, ಎಷ್ಟು ಹಿಟ್ಟು ತಿರುವಿ ಅದೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡ್ಬೇಕು ನೋಡಿರಿ. ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತಾನೆ. ಈಗ 1-2 ನಿಮಿಷದಾಗ ಬೆಂದು ರೆಡಿ ಆಗ್ತದೆ ಹಿಟ್ಟು ನೋಡಿರಿ. ಇದು ಬೆಂದಿಂದ ಸೈಡಿಗೆ ಇಟ್ಬಿಡೋಣ. ಆನಂತರ ನೋಡಿರಿ, ಮುಟ್ಗಿ ರೊಟ್ಟಿ ಮಾಡೋಕ್ಕೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡು, ನೀವು ಖಾರ ಭಾಳಿಲ್ಲ, ಮೀಡಿಯಮ್ ಖಾರ ಅದಾವು. ಈ ಥರ ಇವನ್ನ ಸುಟ್ಕೋಬೇಕು. ಭಾಳ ರುಚಿ ಬರ್ತೈತಿ ಈ ಥರ ಮಾಡ್ರೆ. ಒಂದು ಸಲ ಟ್ರೈ ಮಾಡಿರಿ, ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ನೀವು. ಅಷ್ಟೊಂದು ಟೇಸ್ಟಿ ಆದಂಥ ಮುಟ್ಗಿ ರೊಟ್ಟಿದು ನೋಡಿರಿ. ಇವನ್ನ ತಿರುಗಿಸಿ ಹಾಕಿ ಚೆಂದಾಗಿ ಬೇಯಿಸ್ಕೊತೀನಿ. ಫುಲ್ ಇವು ಬ್ಲ್ಯಾಕ್ ಸ್ಪಾಟ್ ಬರಬೇಕು, ಆ ಥರ ಬೇಯಬೇಕು. ಇವನು ಚೆಂದಾಗಿ ಬೇಯಿಸ್ತಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಖಾರ ಇರಬೇಕು, ಭಾಳ ಖಾರ ಇರಬಾರ್ದು. ನೋಡಿರಿ, ಇವನ್ನ ಈ ಥರ ಬೇಯಿಸ್ಬೇಕು. ತೆಗೆದಿಟ್ಕೊಂಡನು. ಬೆಳ್ಳುಳ್ಳಿ ಸುಲಿದಿಟ್ಕೊಂಡೇನಿ 1-2 ಗಡ್ಡೆ. ಈಗಿಲ್ಲೇ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡೇನಿ, ಉಪ್ಪು ಇಟ್ಕೊಂಡೇನಿ, ಖಾರ ಪುಡಿ ಇಟ್ಕೊಂಡೇನಿ, ತುಪ್ಪ ಇಟ್ಕೊಂಡೇನಿ. ಈಗ ತೋರಿಸ್ತೇನೆ ನಿಮ್ಮ ಮಾಡೋದು. ಇವನ್ನ ಸೈಡಿಗೆ ಇಟ್ಬಿಡೋಣ ಬೇಯಿಸ್ಕೊಂಡು. ಆ ನಂತರ ಇವನು ಬೇಯಿಸ್ಕೊಳೋ ಅಷ್ಟೊತ್ತಿಗೆ ಅಲ್ಲಿ ಹಿಟ್ಟು ಚೆಂದಾಗಿ ಅಳ್ಳೈತಿ, ಬೆಂದೈತಿ. ಈ ಹಿಟ್ಟನ್ನು ಕಲ್ ಮ್ಯಾಗ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಮ್ಯಾಗ ಹಾಕ್ಕೊಂಡೇನು ನಾನು. ಹಾಕ್ಕೊಂಡು ಚೆಂದಾಗಿ ಇದನ್ನ ಸ್ವಲ್ಪ ಆರಿಂದ ನಾದ್ಕೋಬೇಕು. ಕೈಗೆ ನೀರು ಹಚ್ಕೊಂಡು ಸ್ವಲ್ಪ ಆರಬೇಕದು. ಇದಕ್ಕೆ ಒಣ ಹಿಟ್ಟು ಕುಡಿಸುವಂಗಿಲ್ಲ ರೀ. ನಮಗೆ ರೊಟ್ಟಿ ಉಬ್ಬಿ ಬರಬೇಕು, ಮೆತ್ತಗೆ ಬರಬೇಕು, ಹೂವಿನಂಗೆ ಬರಬೇಕು ಅಂತಂದ್ರೆ ಒಣ ಹಿಟ್ಟು ಕೂಡಿಸ್ಬಾರ್ದು. ಜಿಗಟಿನ ರೊಟ್ಟಿ ಅಂತೇವೆ ಇದಕ್ಕೆ. ಈ ಜಿಗಟಿನ ರೊಟ್ಟಿ ಮಾಡಬೇಕು. ಒಣ ಹಿಟ್ಟು ಕೂಡಿಸ್ಕೊಂಡು ಮಾಡೋದು, ಪಟ ಪಟ ಬಡದು ಬೇಯಿಸ್ತೇವೆ, ಅವು ಬಿರುಸಾಕ್ಕವು ಒಂದು ಸ್ವಲ್ಪ. ಇವು ಮೆತ್ತಗೆ ಹೋಳ್ಗೆ ಹಂಗೆ ಆಗ್ತಾವೆ. ಮುಟ್ಗಿ ರೊಟ್ಟಿ ಮಾಡೋಕೆ ಇಂಥವೇ ರೊಟ್ಟಿ ಬೇಕು, ಉಬ್ಬಿದಂಥ ರೊಟ್ಟಿ ಬೇಕು. ಇವಾಗ ನೋಡಿರಿ, ಚೆಂದಾಗಿ ಅಂಗೈ ಹಚ್ಚಿ ಹಿಟ್ಟು ನಾದ್ಕೋತಾನೆ ನೋಡಿರಿ. ಚೆಂದಾಗಿ ನಾದ್ಕೊಂಡು ಸೈಡಿಗಿಟ್ಟು 2 ರೊಟ್ಟಿ ಮಾಡ್ಕೊತೇನೆ. ನಿಮಗೆ 2 ಮುಟ್ಗಿ ಮಾಡಿ ತೋರ್ಸೋಕೆ. ಇಲ್ಲಿ ಸಾದಾ ರೊಟ್ಟಿ ಮಾಡ್ತಿರ್ತೇವಲ್ಲ, ಸ್ವಲ್ಪ ಹಿಟ್ಟು ತೊಗೊಂಡು ಮಾಡ್ತೀವಿ. ಈ ಮುಟ್ಗಿ ರೊಟ್ಟಿ ಮಾಡೋಕೆ ಒಂದು ಸ್ವಲ್ಪ ಜಾಸ್ತಿ, 3 ರೊಟ್ಟಿಯಾಗಲ್ಲಿ 2 ಮಾಡಬೇಕು ಇವಾಗ. ಅಂದ್ರೆ ಮೆತ್ತಗೆ ಬರ್ತಾವೆ, ಉಬ್ಬಿ ಬರ್ತಾವೆ. ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡೆ ನೋಡಿರಿ. ಇದನ್ನು ಕೆಳಗೆ ಹಿಟ್ಟು ಹಾಕ್ಕೊಂಡೀಗ ಬಡಿಯಾನು. ನೋಡಿರಿ, ಈ ಥರ ಸೈಡಿಗೆ ಕೈ ಹಿಡಿದು ಮೂಗು ಸಿಳಂಗಿಲ್ಲ, ಹಂಗೆ ಸೈಡಿಗೆ ಸ್ವಲ್ಪ ದೊಡ್ಡದಾಗ ಮಟ ಮೂಗು ಸಿಳಂಗಿಲ್ಲ, ಈ ಥರ ಹಿಡಿದು ಬಡಿಬೇಕು. ಮೀಡಿಯಮ್ ದೊಡ್ಡದು ಮಾಡಿದ್ರೆ ಸಾಕು, ಸ್ವಲ್ಪ ದಪ್ಪ ಇರಬೇಕು. ಅಂದ್ರೆ ಉಬ್ಬಿ ಬರ್ತೈತಿ ರೊಟ್ಟಿ ಚೆಂದಾಗಿ. ಎರಡು ರೊಟ್ಟಿ ಮಾಡಿಟ್ಕೊಂಡೆ ನಾನಿಲ್ಲೇ ನಿಮಗೆ ಬೇಯಿಸಿ ತೋರಿಸ್ತಾನೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಗ್ರೋ ಆಗೋಕ್ಕೆ ಹೆಲ್ಪ್ ಆಗ್ತೈತಿ. ಹೊಸ ವಿಡಿಯೋ ಮಾಡಬೇಕು ಅಂದ್ರೆ ನನಗೆ ಸ್ಫೂರ್ತಿ ಸಿಗ್ತೈತಿ ಅಂತ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. 2 ರೊಟ್ಟಿ ರೆಡಿ ಮಾಡ್ಕೊಂಡೇನು ನಾನೀಗ ಬೇಯಿಸ್ತಾನೆ.
ಸ್ವಲ್ಪ ಮೀಡಿಯಮ್ ದಪ್ಪ ಮಾಡ್ಕೊಂಡೀನಿ. ಹಂಚು ಚಲೋ ಕಾದಿರಬೇಕು. ಹಂಚಿನ ಮ್ಯಾಗ ಹಾಕಿ ಈಗ ಬೇಯಿಸಿ ತೋರಿಸ್ತೀನಿ. ರೊಟ್ಟಿ ಎಷ್ಟು ಚಂದ ಉಬ್ತಾವೆ ನೋಡಿರಿ. ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಚ್ಬೇಕು. ಪೂರ್ತಿ ರೊಟ್ಟಿಗೆ ಬಿಡ್ದಂಗೆ ನೀರು ಹಚ್ಬೇಕು. ನೀರು ಹಚ್ಚಿದ ತಕ್ಷಣ ತಿರುಗಿಸಿ ಹಾಕಬೇಕು. ಸ್ವಲ್ಪ ಫ್ರೆಶ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ತಿರುಗಿಸಿ ಹಾಕಿ ಎರಡೂ ಸೈಡು ಚೆಂದ ಬೇಯಿಸ್ಕೋಬೇಕು. ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋ ಹೊತ್ನಾಗ ಸಣ್ಣ ಮಕ್ಕಳಿದ್ರೆ ದೊಡ್ಡವ್ರಿಗೆ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಮತ್ತೆ ಮಾಡಿಕೊಡ್ರಿ ಅಂತ ಕೇಳ್ತಾರೆ ನೋಡಿರಿ. ರೊಟ್ಟಿ ನೋಡಿರಿ ಎಷ್ಟು ಚಂದ ಉಬ್ಬತೈತಿ. ಈ ಥರ ಉಬ್ಬಬೇಕು ಮುಟ್ಟಿಗೆ ರೊಟ್ಟಿಗೆ. ಒಂದು ತಾಟಿಗೆ ತೆಗೆದಿಟ್ಕೋತೀನಿ. ಇನ್ನೊಂದು ಬೇಯಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಹೂವಿನಂಗೆ ಬಂದೈತಿ. ಇನ್ನೊಂದು ಬೇಯಿಸ್ಕೊತೀನಿ. ಯಾರೆಲ್ಲರೂ ಜೋಳದ ರೊಟ್ಟಿ ಮಾಡ್ತೀರಿ, ಒಂದು ಸಲ ಈ ಥರ ಮುಟ್ಗಿ ಮಾಡಿಕೊಡ್ರಿ. ಬಿಸಿ ಬಿಸಿ ರೊಟ್ಟಿಗೆ ಉಪ್ಪು ಖಾರ ಎಣ್ಣೆ ಅಥವಾ ತುಪ್ಪ ಹಾಕಿರಿ. ಮಕ್ಕಳಿಗೆ ತುಪ್ಪ ಹಾಕಿರಿ, ಒಳ್ಳೆ ಟೇಸ್ಟ್ ಬರ್ತಾವೆ. ಒಂದು ತಿನ್ನಲ್ಲ ಎರಡು ತಿಂತಾರೆ. ಯಾವ ಪಲ್ಯ ಸಾಂಬಾರು ಗ್ರೇವಿ ಎಂಥದ್ದು ಬೇಡ ನೋಡಿರಿ. ಈ ಮುಟ್ಗಿ ರೊಟ್ಟಿ ಇದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ಹಳ್ಳಿಯೊಳಗೆ ಆಗಾಗ ಮಾಡ್ತಿರ್ತಾರೆ ಈ ಥರ. ನೋಡಿರಿ ಇದೊಂದು ರೊಟ್ಟಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಫ್ರೆಶ್ ಮಾಡಬೇಕು. ಒಂದು ಇಟ್ಟು ಹೊತ್ತು ಬಿಟ್ಟು ತಿರುಗಿಸಿ ಹಾಕಿ ಚೆಂದಾಗಿ ಕಾಟನ್ ಬಟ್ಟೆಲೇ ಫ್ರೆಶ್ ಮಾಡಿ ಬೇಯಿಸ್ಕೋಬೇಕು. ಕುಟ್ಟ ಕಲ್ಲು ಇಟ್ಕೊಂಡೇನಿ ರೀ ಈಗಲೇ ಕೆಳಗೆ ಮುಟ್ಗಿ ರೊಟ್ಟಿ ಮಾಡೋಕೆ. ಹಂಗೆ ಸುಡ ರೊಟ್ಟಿಗೆ ಪಟ ಹಿಂದ್ಗುಂಟ ರೆಡಿ ಮಾಡಿಕೊಡ್ಬೇಕು. ನಾವು ಸಣ್ಣವರಿದ್ದಾಗಿಂದ ನಮ್ಮವ್ವ ಈ ಥರ ಮಾಡಿಕೊಡ್ತಿಲ್ಲ ನೋಡ್ರಿ. ಇದು ಒಂದು ರೊಟ್ಟಿ ಬೆಂತೀಗ. ಈಗ ಹೆಂಗೆ ಮಾಡೋಣ ಮುಟ್ಗಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವೆ. ನಿಮಗೂ ಮಾಡ್ಕೋಬೇಕನ್ನೋ ಆಸೆ ಹುಡ್ತತಿ. ಟ್ರೈ ಮಾಡಿರಿ, ಬಿಡಬೇಡ್ರಿ. ಯಾವುದೂ ದೊಡ್ಡದಲ್ಲ. ನೋಡಿರಿ ಎಷ್ಟು ಸ್ಮೂತಾಗೈತೆ ರೊಟ್ಟಿ. ಈ ಥರ ಇರಬೇಕು ಮುಟ್ಗಿ ರೊಟ್ಟಿ ಮಾಡೋಕೆ. ಈ ಕಲ್ಲು ಮೇಲೆ ಇಟ್ಟೇನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಿಟ್ಟೇನಿ, ಕೊತ್ತಂಬರಿ, ತುಪ್ಪ ಹಾಕ್ತೇನೆ ರೀ ಒಂದು 2 ಸ್ಪೂನ್. ಇದಕ್ಕೆ ಎಣ್ಣೆ ಹಾಕಿಲ್ಲ, ನಾ ತುಪ್ಪ ಹಾಕೇನಿ. ಭಾಳ ಟೇಸ್ಟ್ ಆಕೈತಿ. ಎಣ್ಣೆನೂ ಅಷ್ಟೇ ಟೇಸ್ಟ್ ಆಕೈತಿ. ನಾ ತುಪ್ಪ ಹಾಕೇನಿ. ಈ ಥರ ಕುಟ್ಬೇಕು ನೋಡಿರಿ. ಧಣ್ ಅಂತ ಕುಟ್ಟಬೇಕು. ಕುಟ್ಟಿ ಅದನ್ನ ಸಣ್ಣ ಮಾಡ್ಬೇಕು. ಎಲ್ಲ ಮಿಕ್ಸ್ ಆಗ್ಬೇಕು ರೊಟ್ಟಿ ಜೊತೆಗೆ, ಸಣ್ಣ ಆಗಬೇಕು. ಆವಾಗನ ಮುಟ್ಗಿ ಕಟ್ಟಕ್ಕೆ ಬರೋದು. ಏನು ರುಚಿ ಅಂತೀರಿ. ಇದನ್ನು ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವೆ. ಯಾರಿಗೆ ಗೊತ್ತೈತಿ ಅವ್ರಿಗೆ ಅಡ್ಡಿ ಇಲ್ಲ. ಗೊತ್ತಿಲ್ದವ್ರಿಗೆ ತಿನ್ಬೇಕನ್ನಂಥ ಆಸೆ ಆದರು ಈ ಥರ ಮಾಡ್ಕೊರಿ, ಬಿಡಬೇಡ್ರಿ. ಪಟ್ ಮಾಡ್ಕೊರಿ ಜೋಳದ ರೊಟ್ಟಿ ಮಾಡಿ. ನೋಡಿರಿ ಈ ಥರ ತೊಗೊಂಡು ಎಷ್ಟು ಸ್ಮೂತಾಗಿ ನೈಸಾಗಿ ಆಗೈತೆ ನೋಡಿರಿ. ಈ ಥರ ಉಂಡೆ ಕಟ್ಟಬೇಕು. ಇಂಥವು ಎಷ್ಟು ಮಾಡಿಕೊಟ್ರು ಬೇಕು ಅನ್ನಿಸ್ತೈತೆ ನೋಡಿರಿ. ಹಂಗೆ ತಿಂತಾರೆ ಎಲ್ಲರೂ.
ಈಗ ಒಂದು ಟೈಪ್ ಆಯ್ತು, ಒಣ ಖಾರ ಪುಡಿ ಹಾಕಿ ಮಾಡಿದ್ದಾಯ್ತು. ಈಗ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿ ತೋರಿಸ್ತೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಮೆಣಸಿನ್ಕಾಯಿ ಸುಟ್ಟವೆಲ್ಲ, ಆ ಸುಟ್ಟಂಥ ಮೆಣಸಿನ್ಕಾಯಿನ ಹಾಕಿ ಜಜ್ಜೋನೀಗ ಸಣ್ಣಗೆ ಜಜ್ಕೊಳೋಣ. ತುಂಬ ತೆಗೆದು ಇವನು ಒಂದ್ರಾಗ ಎರಡು ಮಾಡಿ ಸಣ್ಣಗೆ ಜಜ್ಕೊತಾನೆ. ಸಣ್ಣಗೆ ಜಜ್ಕೋಬೇಕು. ಈ ಥರ ಸಣ್ಣಗೆ ಜಜ್ಕೋಬೇಕು. ನೀವು ಕಲ್ಲಾಗಿ ಏನು ಕುಟ್ಟಿ ಮಾಡಿದ್ರೂ 100% ಟೇಸ್ಟಿಯಾಗಿ ಬರ್ತೈತೆ ರೀ. ನಾವು ಒಂದು 4 ಕಲ್ಲು ಇಟ್ಕೊಂಡೇನಿ, ಸಣ್ಣದು ದೊಡ್ಡದು, ರುಬ್ಬ ಒಳಕಲ್ಲು, ಅರಿಯೋದು, ಕುಟ್ಟೋದು. ನೋಡಿರಿ ಈಗ ಸಣ್ಣ ಆತು. ಇದನ್ನು ಇನ್ನೊಂದು ಬಿಸಿ ರೊಟ್ಟಿ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಇದಕ್ಕೆ ತುಪ್ಪ ಹಾಕಿ ನೋಡಿರಿ, 1-2 ಸ್ಪೂನ್ ತುಪ್ಪ ಹಾಕಿ ಚಲೋ ಹೊತ್ನಾಗ ಕುಟ್ಟಿಬಿಡೋಣ. ಇದೂ ಒಂದು ಕುಟ್ಟನ. ಒಂದು ಕೆಂಪು ಮುಟಗಿ ರೊಟ್ಟಿ, ಒಂದು ಗ್ರೀನ್ ಮುಟಗಿ ರೊಟ್ಟಿ, ಒಂದು ರೆಡ್, ಒಂದು ಗ್ರೀನ್, ಸೂಪರ್ ಟೇಸ್ಟಿ ಆದಂಥವು ಬಂದವ್ರಿ. 2 ಮಾಡಿ ತೋರ್ಸೇನೆ ನಿಮಗೆ. ನಾವು ಮನೆ ಮಂದಿ ಎಲ್ಲ ಆನಂತರ ಮಾಡ್ಕೊಂಡು ತಿಂದೇವಿ. 3-4 ತಿಂತಾರೆ ರೀ ಒಬ್ಬೊಬ್ಬರು. ನೀವು ತಡ ಮಾಡಬೇಡ್ರಿ, ನಾನು ನೋಡ್ಕೊಂಡ್ರಲ್ಲ, ಮಾಡ್ಕೊಂಡು ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕ್ರಿ. ಭಾಳ ದಿನದಿಂದ ಮಾಡಿ ತೋರಿಸ್ಬೇಕು ಅಂತಿತ್ತು, ಅದು ಇವತ್ತು ಕೂಡಿ ಬಂತು ನೋಡ್ರಿ. ಸೂಪರ್ ಟೇಸ್ಟಿ ಆದಂಥ 2 ಮುಟಗಿ ರೊಟ್ಟಿ ನಿಮಗೆ ಮಾಡಿ ತೋರಿಸೇನಿ. ನೀವು ಮಾಡ್ಕೊರಿ, ಬಿಡಬೇಡ್ರಿ. ಒಂದು ಸಲ ಟ್ರೈ ಮಾಡಿರಿ, ನಿಮ್ಗೆ ಪದೇ ಪದೇ ಮಾಡ್ಕೊಳೋಷ್ಟು ಇಷ್ಟ ಆಗ್ತತಿ. 2 ಗುಂಡ ತಿಂದ್ರೆ ಹೊಟ್ಟೆ ತುಂಬಿ ಬಿಡ್ತತಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ. ಏನು ಸೂಪರಾಗಿ ಬಂದವು ನೋಡಿರಿ. ಇವಾಗ 2 ಮುಟಗಿ ರೊಟ್ಟಿ ನೋಡಿರಿ, ಒಂದು ಗ್ರೀನ್, ಒಂದು ರೆಡ್. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.